ಸರ್ ಭೀಮಾ ತೀರ ಅಂತ ಹೇಳ್ತೀರಾ? ಯಾಕಂದರೆ ನಮ್ಮ ಕಾವೇರಿ ತೀರದಲ್ಲಿ ಮತ್ತು ಭೀಮಾ ತೀರದಲ್ಲಿ ಈ ಕರ್ನಾಟಕದಲ್ಲಿ 2 ತೀರಗಳು ಸೇರ್ಕೊಂಡ್ಬಿಟ್ಟವೆ ಇದೆ. ಒಂದು ಕಾವೇರಿ ತೀರದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗುತ್ತೆ ವೀರಪ್ಪನ್ ಆಪರೇಷನ್ ಹೇಗಿತ್ತು ಅಂತ ಹೇಳಿದ್ದೆ. ಅವನು ಕಾವೇರಿ ತೀರದಲ್ಲಿ ಎಲ್ಲ ಮಾಡ್ತಾ ಇದ್ದ. ಅಲ್ಲೂ ಸಹ ಬಹಳ ಜನ ಕೊಂದಿದ್ದ. ಆನೆಗಳು ಇದೆಲ್ಲ ಮಾಡಿ ಗಂಧ ಎಲ್ಲ ಲೂಟಿ ಮಾಡ್ತಾ ಇದ್ದ. ಅದು ಬೇರೆ ವಿಷಯ ಅದು ಬೇರೆ ತೀರದಲ್ಲಿ ಬೇರೆ ವಿಷಯ ಆಗೋಯ್ತು ಕಾವೇರಿ ತೀರದಲ್ಲಿ. ಇದು ಭೀಮಾ ತೀರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ದ್ವೇಷ, ಅಸೂಯೆ, ದ್ವೇಷ, ಅಸೂಯೆ ನಮ್ಮಲ್ಲಿ ಆಗುತ್ತೆ. ಇದು ಕಾವೇರಿ ತೀರದಲ್ಲಿ ನಾವು ಅಷ್ಟೊಂದು ಮಾಡಲಿಲ್ಲ. ಈ ಭೀಮಾ ತೀರದಲ್ಲಿ ಅಂತ ಹೇಳಿದ್ರೆ ಅಲ್ಲಿನ ಜನ ಯಾಕೆಪ್ಪ ಹೀಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ರೋಷ ಜಾಸ್ತಿ ಅಲ್ಲಿನ ಜನಕ್ಕೆ. ಯಾಕ ಚೆನ್ನಾಗಿದೆಯಾ ಏನೋ ಅಂತ ಇದೊಂಥರ ಗತ್ತಲ್ಲಿ ಮಾತಾಡೋದು ಜನ. ಅಲ್ಲಿ ಒಂದು ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಅಲ್ಲಿಂದ ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ. ಅಲ್ಲಿಂದ ಯುವಕರು ಇದ್ದಾರಲ್ಲ ಅವರೆಲ್ಲ ಸಾಯಂಕಾಲ ಸೇರ್ತು ಅಂತ ಹೇಳಿದ್ರೆ ಅವರು ಸರಾಯಿ ಗಿರಾಯಿ ಅದು ಇದೆಲ್ಲ ಹಾಕ್ಕೊಂಡಿದ್ದೆ ಕುಡ್ದಿದ್ದೆ ಎಲ್ಲ ಇದು ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಪೇಷನ್ಸ್ ಇಲ್ಲ ಅವ್ರಿಗೆ. ಮತ್ತು ಅಲ್ಲಿ ಹಿರಿಯರು ಇರ್ತಾರೆ, ಆ ಹಿರಿಯರು ಸಹ ಅದೇ ಗೋಳು. ಮತ್ತು ಅಲ್ಲಿನ ಜನ ಏನು ಮಾಡ್ತಾರೆ, ಈ ಕಬ್ಬು ಮತ್ತು ತೊಗರಿ ಮತ್ತು ಈರುಳ್ಳಿ ಇವೆಲ್ಲ ಬೆಳೀತಾರೆ, ಟನ್ಗಟ್ಟಲೆ ಅಷ್ಟು ಬೆಳೀತಾರೆ. ಆದ್ರೂ ಸಹ ಅವರು ಬೆಳೆಯೋದನ್ನು ಒಂದು ತೊಗೊಂಡಿದ್ದೆ. ಆ ಬೆಳೆಯೋದೆಲ್ಲ ಸುಮಾರು ಫಾರ್ ಎಕ್ಸಾಂಪಲ್ ಈಗ ತೊಗರಿ ಬೆಳೆ ಹಾಕ್ತು ಅಂತಂದರೆ 8 ತಿಂಗಳು ಬರೋದಿಲ್ಲ. ಅದನ್ನು ನೋಡೋದಕ್ಕೂ ಹೋಗೋದಿಲ್ಲ. ಆ 8 ತಿಂಗಳಲ್ಲಿ ಏನು ಮಾಡಬೇಕು ಅನ್ನೋದು ಇವ್ರಿಗೂ ಗೊತ್ತಾಗೋದಿಲ್ಲ. ಹೌದಪ್ಪ, ನಾವು ವಿದ್ಯಾಭ್ಯಾಸ ಮಾಡಬೇಕು ಅಥವಾ ನಾವು ಜನರಿಗೆ ಒಳ್ಳೇದು ಮಾಡಬೇಕು, ಇರೋ ಸ್ಕೂಲ್ನ ಇಂಪ್ರೂವ್ ಮಾಡಬೇಕು, ಇಲ್ಲ ಜನಗಳಿಗೆ ನಾವು ಬುದ್ಧಿ ಹೇಳಬೇಕು. ಅಲ್ಲಿ ಲೀಡರ್ಸ್ಗೂ ಆಗಲ್ಲ, ಇಲ್ಲ ಈ ಕಡೆ ವಿದ್ಯಾರ್ಥಿಗಳಿಗೂ ಆಗಲ್ಲ, ಸರ್ಕಾರಿ ನೇಮಕ ಮಾಡ್ಕೊಂತ ಅಧಿಕಾರಿಗಳಿಗೂ ಸಹ ಆಗಲ್ಲ. ಅಧಿಕಾರಿಗಳು ಅಲ್ಲಿ ಹಳ್ಳಿಗಳಿಗೆ ಹೋಗಬೇಕು ಅಂದರೆ ಹೆದರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ಬಿಡ್ತೀನಿ. ಯಾಪಲ್ ದಿಣ್ಣೆ ಅಂತ ಹೇಳಿದೆ ಒಂದು ಇದಿದೆ, ಒಂದು ಊರು ಅಲ್ಲಿ ರಾಯಚೂರು ಹತ್ರ. ಅಲ್ಲಿ ನಕ್ಸಲಿಸಮ್ ಭಾಳ ಇತ್ತಲ್ಲಿ, ಭಾಳ ಬೇಸಿತ್ತಲ್ಲಿ. ಅಲ್ಲಿ ಯಾರು ಪೊಲೀಸ್ನವ್ರಿಗೆ ಹೋದರೆ ಅಲ್ಲಿ ಮರ ಕಟ್ಟಾಕಿದೆ ಅವನಿಗೆ ಫಿನಿಷ್ ಮಾಡಿಬಿಡ್ತಾಯಿದ್ರು. ಅಪಾರ್ಟ್ ಫ್ರಮ್ ದಟ್ ಪೊಲೀಸ್ನವ್ರಿಗೆ ಬೇರೆಯವ್ರಿಗೂ ಅಷ್ಟೇ ಯಾರು ಎಗನೆಸ್ಟಾಗಿ ಹೋಗ್ತಾರೆ ಆ ವಿಲೇಜ್ಗೆ. ನಾನು ಐ ವಾಸ್ ಎ ಪ್ರೊಬೇಷನರಿ ಇನ್ ರಾಯಚೂರಲ್ಲಿ. ನನಗೆ ಸಾರ್ ಅಲ್ಲಿ ಹೋಗಿ ಬರ್ತೀನಿ ಸರ್, ನೀನು ಹೋಗಬೇಡ, ನಿನಗೆ ಕತ್ತರಿಸ್ಬಿಡ್ತಾರಲ್ಲಿ ಅಂತ ಹೇಳ್ಬಿಟ್ರು. ಹಾಗಿತ್ತು ಆ ಆ್ಯಪಲ್ ದಿಣ್ಣೆ. ಕಡೆಗೆ ಏನಾಗೋಯ್ತು ಅಂದರೆ ಜನ ಸಂಸ್ಕೃತಿನಲ್ಲಿ ಚೇಂಜ್ ಆಗೋಗ್ಬಿಟ್ರು. ಅವ್ರಿಗೆ ಏನಾಗೋಯ್ತು, ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಅವರಿಗವರು ಎಲ್ಲ ಗುಂಪಲ್ಲಿ ಹೋಗಿ ಎಲ್ಲ ಅವ್ರಿಗೆಲ್ಲ ಸ್ವಲ್ಪ ಅಲ್ಲೇ ಜನಕ್ಕೆ ಎಲ್ಲ ಕರೆಸಿದ್ದೆ, ಮಾತಾಡಿದ್ದೆ, ನಿಮ್ಗೇನು ಬೇಕು, ಏನು ವ್ಯವಸ್ಥೆ ಬೇಕು ಎಲ್ಲ ಹೇಳ್ತಾಯಿದ್ರು. ಹೇಳಿದ ಮೇಲೆ ಏನಾಯಿತು, ಅದು ತರವಾಗಿ ದಿನೇ ಅದು ಬೆಳೀತಾ ಹೋಗಿದೆ. ಈಗ ಆ್ಯಪಲ್ ದಿಣ್ಣೆಗೆ ಎನಿಬಡಿ ಕ್ಯಾನ್ ಗೋ.